ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಬಯೋಗ್ರಾಫರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ವೆಂಕಟೇಶ್. ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಏನು ಮಾತಾಡಬೇಕು ಅನ್ನೋದು ಕೂಡ ತಿಳಿಲಾರ್ದಂಥ ಪರಿಸ್ಥಿತಿ. ಇವಾಗ ಮುಸ್ಲಿಮ್ಸ್ ಪರ ಮಾತಾಡಿದರೆ ದೇಶದ್ರೋಹಿ, ಧರ್ಮದ್ರೋಹಿ, ಅದು ಇದು ಅಂತಾರೆ. ಹಿಂದೂ ಪ್ರಕಾರ ಮಾತಾಡಿದ್ರೆ ಹಂಗೆ ಹಿಂಗೆ ಅಂತ ಮಾತಾಡೋದು. ಯಾವುದಕ್ಕಾದ್ರೂ ಒಂದು ಮಾತಾಡೋರು ಜನ ಮಾತಾಡ್ತಾ ಇರ್ತಾರೆ, ಅದ್ರ ಬಗ್ಗೆ ನಮಗೆ ಚಿಂತೆ ಇಲ್ಲ. ಇಲ್ಲಿ ಏನಾಗ್ತಿರೋದಂದ್ರೆ ಬಾಗಲಕೋಟೆ ಜಿಲ್ಲೆಯೊಳಗೆ, ಅದು ಪಂಕಾ ಮಸೀದಿ ಒಳಗೆ ದಾರಿ ಒಳಗೆ ಛತ್ರಪತಿ ಶಿವಾಜಿಯವರ ಮೆರವಣಿಗೆ ಹೋಗ್ತಿರ್ಬೇಕಾದ್ರೆ ಅಲ್ಲಿಂದ ಕಲ್ಲು ತೂರಾಟ, ಚಪ್ಪಲಿ ತೂರಾಟ ಒಂದು ಆಗಿದೆ. ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಈಡಾಗಿದೆ. ಅದರಿಂದ ಅವ್ರಿಗೆ ಏನು ಉಪಯೋಗ ಆಗೈತೆ ಅನ್ನೋದು ಗೊತ್ತಿಲ್ಲ. ಆದರೆ ಇದರಿಂದ ಈ ಯಾರು ಮಾಡ್ಯಾರ ಏನು ಅನ್ನೋದು ಬಿಟ್ಟು ಇದರಿಂದ ಮುಸ್ಲಿಮ್ ಹುಡುಗರು ಮಾಡ್ಯಾರ ಅನ್ನೋದು ತುಂಬ ಎದ್ದು ಕಾಣ್ತಾ ಇದೆ. ಜಾಸ್ತಿ ವೀಡಿಯೋಗಳು ವೈರಲ್ ಆಗಿರೋದ್ರಿಂದ ಅದರಲ್ಲಿ ಎಲ್ಲ ರೀತಿಯಾಗಿ ಮುಸ್ಲಿಮ್ಸ್ ಮಸೀದಿ ಮುಂದೆ ಇರ್ತಕ್ಕಂಥ ಹುಡುಗರು ಮ್ಯಾಗ್ ನಿಂತ್ಕೊಂಡು ಚಪ್ಪಲಿ ಹೋಗೋದಿರೋದು, ಕಲ್ಲು ತೂರಾಡಿರೋದು ಎಲ್ಲ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದರೆ ನೀವು ಮಾಡಿರಿ, ಯಾರು ನಿಮ್ಮ ಹಿಂದೆ ಬೆಂಬಲ ಐತಂತೇಳಿ ಮಾಡಿರೋ ಏನೋ ಗೊತ್ತಿಲ್ಲ. ಆದರೆ ಇದರಿಂದ ನಿಮ್ಮನ್ನು ಮುಂದೆ ಬಿಟ್ಟು ಹಿಂದೆ ಬೆಳೆ ಬೇಯಿಸ್ಕೊಳ್ಳೋರು ಹೆಚ್ಚಾಗ್ಯಾರ. ಅದಕ್ಕೆ ನಾವು ಮುಸ್ಲಿಮ್ಸ್ ಬಾಂಧವರಲ್ಲಿ ಕೇಳ್ಕೊಳೋದೇನಪ್ಪ ಅಂದ್ರೆ, ನಮ್ಮ ಫ್ರೆಂಡ್ಸ್ ಸರ್ಕಲ್ ಒಳಗೆ ನಾವು ಬಾಯಿ ಅಂದ್ರೆ ಅವರು ಎಲ್ಲ ಇದು ಒಂದು ಏನು ಹೇಳ್ಬೇಕು ಗೊತ್ತಿಲ್ಲ. ನಾನು ಬಾಗಲಕೋಟೆ ಒಳಗೆ 5 ವರ್ಷ ಸ್ಕೂಲು ಕಾಲೇಜು ಮುಸ್ಲಿಮ್ಸು ಹುಡುಗರು ಕೂಡ ಶಾಲೆ ಕಲ್ತಂಥವ್ನು. ಇವತ್ತು ನಾವು ಫೋನ್ ಹಚ್ಚಿದ್ರೆ ಎಷ್ಟು ಚಂದ ಮಾತಾಡ್ತೀವಿ. ಅವ್ರ ಮದುವೆಗೆ ನಾವು ಹೋಗ್ತೀವಿ, ನಮ್ಮ ಮದುವೆಗೆ ಅವ್ರು ಬರ್ತಾರೆ. ನಮ್ಮ ಬಗ್ಗೆ ಎಲ್ಲ ಗೊತ್ತದ ಅವರಿಗೆ. ನಾನು ಯಾವುದೇ ಹಿಂದೂದ ಬಗ್ಗೆ ಮಾತಾಡಕತ್ತಿಲ್ಲ, ಎದ್ರ ಬಗ್ಗೆನೂ ಮಾತಾಡಕತ್ತಿಲ್ಲ. ಅದು ನನಗೆ ಒಂದು ಹೇಳ್ತೀನಿ ಕೇಳ್ರಿ, ಈ ಧರ್ಮ, ಜಾತಿ, ನೀತಿ ಇವೆಲ್ಲ ನಮಗೇನು ತಂದು ಕೊಡೋಂಗಿಲ್ಲ. ಒಂದೇದು, ನಾವು ಏನರ ಮಾಡೋಕ್ಕಂಥ ಕೆಲಸದ ಮೇಲೆ, ಕಸಬಿನ ಮೇಲೆ ಹುಟ್ಟಿರ್ತಕ್ಕಂಥ ಧರ್ಮಗಳು, ಅದನ್ನು ಇಟ್ಕೊಂಡು ನಾವು ಈ ರೀತಿಯಾಗಿ ಮಾಡುವಂಥದ್ದು ನಮಗೆ ಬೇಕಾಗಿಲ್ಲ. ಆದ್ರೆ ನೀವೆಲ್ಲ ಮಾಡಿದ್ರಿ, ನಿಮಗೇನು ಉಪಯೋಗ ಐತೆ ಗೊತ್ತಿಲ್ಲ. ಅದರಿಂದ ಇಡೀ ಮುಸ್ಲಿಂ ಸಮುದಾಯಕ್ಕೆ ದ್ರೋಹ ಬಗೆಯುವಂಥ ಕೆಲಸ ಮಾಡಕತ್ತೀರಿ. ನೀವೆಷ್ಟು ಪ್ರಕಾರ ನಿಮಗೆ ಒಳ್ಳೇದಾಗೈತೋ, ನಿಮ್ಗೇನು ಅದರಿಂದ ಉಪಯೋಗ ಆಗೈತೋ ನಮಗೆ ಮಾತ್ರ ಗೊತ್ತಿಲ್ಲ. ನಾನು ಯಾವುದೂ ಇದ್ರ ಬಗ್ಗೆ ಮಾತಾಡಕತ್ತಿಲ್ಲ. ನೀವು ಮಾಡಿರಂತೇಳಿ ಅವ್ರು ಮಾಡೋದು, ಅವ್ರು ಮಾಡಿರಂತೇಳಿ ನೀವು ಮಾಡೋದು, ಇದು ಇಲ್ಲಿ ಏನಾಗೈತಂದ್ರೆ ಇಬ್ಬರ ಜಗಳ ಮೂರನೇದವನಿಗೆ ಲಾಭ ಹೆಚ್ಚಾಗುತ್ತೆ. ಇದನ್ನು ತಿಳ್ಕೊಂಡು ಏನಾದರೂ ಮಾಡಿದ್ರೆ, ಏನಾದರೂ ತಿಳ್ಕೊಂಡು ನೀವು ಯುವಕರು ಒಂದಾಗಿ ಏನಾದರೂ ಮಾಡಿದರೆ ಈ ಸಮುದಾಯವನ್ನು ಉದ್ಧಾರ ಮಾಡ್ತಕ್ಕಂಥ ಕೆಲಸ ರೆಡಿಯಾಗುತ್ತೆ. ಇಲ್ಲ ಅಂದ್ರೆ ತುನಿ ಇಡೀ ಮನೆ ನಡಿನ ಕೆಲಸ. ಇಲ್ಲೇನು ಜಾತಿಗಳ ನಡಬೇರ್ಕ ನಮಗೆ ಜಗಳ ಹಚ್ಚಿ ಇಲ್ಲಿ ಏನು ನಡೆಯಕತ್ತಂದ್ರೆ ಅವ್ರದ್ದು ಮಾಡ್ಕೊಳಕತ್ತಾರೋ. ನಿಮಗೇನಾಗೈತಿ, ದುಡಿರು, ಕರೆಕ್ಟಾಗಿ ದುಡೀರಿ, ಕರೆಕ್ಟಾಗಿ ಕೆಲಸ ಮಾಡಿರಿ. ನಿಮ್ಮ ಹಬ್ಬಕ್ಕೆ ನಾವು ಬರ್ತೀವಿ, ನಮ್ಮ ಹಬ್ಬಕ್ಕೆ ನೀವು ಬರ್ರಿ. ಯಾವುದು ನಾವು ನಿಮ್ಮದು ಕೆಳಗೆ ಹಾಕಿ ಮಾತಾಡೋಂಗಿಲ್ಲ, ನೀವು ನಮ್ಮದು ಕೆಳಗೆ ಹಾಕಿ ಮಾತಾಡೋಂಗಿಲ್ಲ. ಆದ್ರೆ ಇಬ್ಬರು ಒಂದೇ ಅನ್ನೋ ಭಾವನೆ ಬರ್ಬೇಕಂದ್ರೆ ಅದು ಯುವಕರಲ್ಲಿ ಮಾತ್ರ. ಅದೇ ಹಿರಿಯವರು ಕೂಡ ಯಾರೂ ಈ ರೀತಿಯಾಗಿ ಹಿಂದಿನ ಈಗ ಒಂದು 10-20 ವರ್ಷದಿಂದ ಯಾರೂ ಈ ರೀತಿ ಚಪ್ಪಲ್ ತೂರಾಟ, ಕಲ್ಲು ತೂರಾಟ ಇದು ಮಾಡಿದ್ದು ಹಿಸ್ಟ್ರಿನೇ ಇಲ್ಲೋ. ಇತ್ತೀಚೆಗೆ ಯಾಕೆ ಹೆಚ್ಚಾಗತ್ತವು, ಅದಕ್ಕೆ ಏನು ಇದರಿಂದ ಏನೇನು ಮಾಡ್ಬೇಕಂತ ಹೇಳಿದಾರ. ನಮಗೆ ಒಂದು ಗೊತ್ತಾಗಿದ್ದೇನಪ್ಪ ಅಂದ್ರೆ, ಇವರಿಬ್ಬರು ನಡ್ಬಾರ್ಕ ಮೂರನೇದವರು ಲಾಭ ಯಾರು ಅಂತಂದು ನಿಮ್ಗೆ ಈ ವಿಡಿಯೋ ನೋಡಿದ್ರಾಗ ನಿಮಗೆಲ್ಲ ಗೊತ್ತಾಗಿರ್ತೈತಿ. ಅದ್ರ ಬಗ್ಗೆ ಹೆಚ್ಚಾಗಿ ನಾವು ಮಾತಾಡಿ ಅದ್ರ ಬಗ್ಗೆ ವಿಶ್ಲೇಷಣೆ ಕೊಡುವಂಥದ್ದೇ ಇಲ್ಲ. ವಿಶ್ಲೇಷಣೆ ಕೊಟ್ರಪ್ಪ ಅಂದ್ರೆ ನಾನೇನು ದೊಡ್ಡ ಇದೇನು ತೋಪೇನಲ್ಲ. ನನಗೆ ತಿಳಿದಿರೋ ಜ್ಞಾನ, ನಾನು ಓದಿರ್ತಕ್ಕಂಥ ಶಾಲೆ ಒಳಗೆ ಮುಸ್ಲಿಮ್ಸ್ ಹುಡುಗರ ಜೊತೆ 5 ವರ್ಷ ಹಾಸ್ಟೆಲ್ನಾಗ ಇದ್ದು ಬದುಕು ಬೆಳೆದವ ನಾನು. ನನಗೆ ಗೊತ್ತು ಮುಸ್ಲಿಮ್ ಸಮುದಾಯ ಏನು, ಮುಸ್ಲಿಮ್ ಜನಾಂಗದ ಪ್ರಾರ್ಥನೆಗಳು ಏನು. ನಾನು ಮಾಡೀನಿ ರೀ, ಯಾಕೆ ಮಾಡಿಲ್ಲ, ನಾನು ಮಾಡೀನಿ, ಎಲ್ಲ ಮಾಡೀನಿ. ಏನು ಮಾಡಬೇಕು, ಏನು ಹೇಳ್ಯಾರ, ಅದರೊಳಗೆ ಏನೇನದ, ಅದರ ಗ್ರಂಥಗಿಂತ ಓದಿಲ್ಲ. ನಾನು ಭಗವದ್ಗೀತೆನೂ ಅಷ್ಟೇ ರೆಸ್ಪೆಕ್ಟ್ ಮಾಡ್ತೀನಿ, ಹಾಗೆ ಕುರಾನ್ ಕೂಡ ಅಷ್ಟೇ ರೆಸ್ಪೆಕ್ಟ್ ಮಾಡ್ತೀನಿ. ಅವ್ರ ಪ್ರಾರ್ಥನೆ ಅವ್ರು ಮಾಡಿರಿ, ನಮ್ಮ ಪ್ರಾರ್ಥನೆ ನಾವು ಮಾಡ್ತೀವಿ. ಅವ್ರಿಗೂ ದೇವರು, ನಮ್ಮದು ದೇವರೇ. ಯಾವ್ರವ್ರ ಪ್ರಾರ್ಥನೆ ಅವ್ರವ್ರ ಮನುಷ್ಯ ದೇವ್ರು ಕೊಟ್ಟಿರ್ತಕ್ಕಂಥದ್ದು ಅವರಲ್ಲಿದೆ, ಅವ್ರವ್ರು ಮಾಡ್ಕೊಂಡು ಹೋಗಲಿ. ಹಳ್ಳಿಗಳಲ್ಲಿ ಇನ್ನೂ ಹೆಚ್ಚಾಗಿ ಹಬ್ಬ ಆಚರಣೆಗಳು ಮಾಡ್ತಿರೋದು ಅಂದ್ರೆ
ಮುಸ್ಲಿಂ ಸಮುದಾಯ ನಮ್ಮ ಹಬ್ಬ ಮಾಡ್ತಾರೆ, ನಮ್ಮ ಹಬ್ಬ ಅವ್ರು ಮಾಡ್ತಾರೆ. ಇದೆಲ್ಲ ಒಂದೊಳಗೆ ನಾವು ಕರೆಕ್ಟನ್ನು ಅದೀವಿ. ಇಲ್ಲೇನಂದ್ರೆ ರಾಜಕೀಯಕ್ಕೋಸ್ಕರ ಅವ್ರವ್ರು ಮಾಡ್ತಿರ್ತಕ್ಕಂಥ ಒಳಸಂಚುಗಳು ಮಾತ್ರ ಬಿಟ್ಟು ಇನ್ಯಾವುದೇ ಇದರ ಬಗ್ಗೆ ಏನೂ ಇಲ್ಲ. ಅವ್ರವ್ರ ಬೆಳೆ ಬೇಯಿಸ್ಕೊಳಕ್ಕೆ ಮಾತ್ರ ಭಾರಿ ಮಾಡಕತ್ತಾರೆ. ನೀವು ಒಂದು ಹೇಳ್ತೀನಿ ಕೇಳು, ಇದರಿಂದ ನೀವು ಉದ್ಧಾರ ಆಗುವಂಥ ಕೆಲಸ ಮಾಡಿರಿ. ನೀವು ಉದ್ಧಾರ ಆದ್ರೆ ಕರ್ನಾಟಕ ರಾಜ್ಯನೂ ಉದ್ಧಾರ ಆದಂಗೆ, ಎಲ್ಲ ಉದ್ಧಾರ ಆದಂಗೆ. ಮೊದಲ ನೀವು ಉದ್ಧಾರ ಆಗ್ರಿ. ಎದ್ರೊಳಗೆ ಉದ್ಧಾರ ಆಗ್ರಿ? ನಾಲೆಜ್ ತಿಳ್ಕೊಳ್ರಿ. ನಾಲೆಜ್ ಬೇಕು ಮನುಷ್ಯನಿಗೆ. ನಾಲೆಜು ಹೆಂಗಪ್ಪ ಅಂದ್ರೆ, ನಾಲೆಜ್ ಬಗ್ಗೆ ನಾನು ನಿಮ್ಗೆ ಏನು ಹೇಳಬೇಕು ಅಂತಿಲ್ಲ. ಏನು ಒಬ್ಬ ವ್ಯಕ್ತಿ ಜೊತೆ ಹೇಗೆ ಮಾತಾಡಬೇಕು, ಒಬ್ಬ ವ್ಯಕ್ತಿ ಏನು ಹೇಳೇನ ಅದ್ರ ಬಗ್ಗೆ ನೀನು ತಿಳ್ಕೊಂಡ್ರೆ ಸಾಕು. ಅದನ್ನು ಬಿಟ್ಟು ನೀನು ಬೇರೆ ಅದನ್ನು ಮಾಡ್ಬೇಕು, ಇದನ್ನು ದೊಡ್ಡ IIT ಓದಬೇಕು, ದೊಡ್ಡ ದೊಡ್ಡ PhD ಮುಗಿಸ್ಬೇಕು. PhD GhD ಅವೆಲ್ಲ ಓದಬೇಕು, ನೀನು ನೌಕರಿ ತೊಗೋಬೇಕು, ಮಾಡ್ಕೋ, ನೀನು ಉದ್ಧಾರ ಆಗು, ಬೇರೆಯವರು ಉದ್ಧಾರ ಆಗಲಿ. ಆದ್ರೆ ಫಸ್ಟ್ ಸಾಮಾನ್ಯ ಜ್ಞಾನ ಇಲ್ಲಪ್ಪ ಅಂದರೆ ಇಷ್ಟೆಲ್ಲ ಓದಿ ನೀ ಏನು ಮಾಡ್ದಂಗೆ ಅಷ್ಟೇನಾ? ಹೌದಾ? ನನಗೆ ಮಾತ್ರ ತಿಳಿದಿರೋದು ಇಷ್ಟೇ. ಓದೋರಿಗೆ ಕೆಲಸ ಇಲ್ಲ, ಕೆಲಸ ಮಾಡೋಕ್ಕೆ ಹೋದ್ರೆ ನೆಮ್ಮದಿ ಇಲ್ಲ, ನೆಮ್ಮದಿ ಇದ್ರಪ್ಪ ಅಂದ್ರೆ ಸುಖ ಇಲ್ಲ, ಅದಕ್ಕೆ ಪೇಮೆಂಟ್ ಸರಿಯಾಗಿಲ್ಲ. ಇವೆಲ್ಲ ಒಳಸಂಚೆಲ್ಲ ಅದಾವ್ರಿ. ಇದ್ರ ಬಗ್ಗೆ ಮಾತಾಡಿ ಸುಮ್ಮನೆ ಇರ್ತಕ್ಕಂಥ ಟೈಮ್ನು ವೇಸ್ಟ್ ಮಾಡ್ದಂಗೆ ಅನ್ಸುತ್ತೆ. ನಾ ಏನು ಫೇಮಸ್ ಆಗಬೇಕು, ನಾನು 4 ಮಂದಿಯಾಗ ಹೀರೋ ಹೋಗ್ಬೇಕಂತೇಳಿ ಏನು ಈ ವಿಡಿಯೋ ಮಾಡೋಕತ್ತಿಲ್ಲ. ಇದರಿಂದ ಏನು ತಿಳ್ಕೊಬೇಕು ತಿಳ್ಕೊರಿ, ಏನು ತಪ್ಪೈತಿ ನನಗೆ ಹೇಳ್ರಿ. ನಾನು ತಿಳ್ಕೊಂಡು ನಾನು ಏನಾದರೂ ಇದರಿಂದ ಒಳ್ಳೆಯದಾಗ್ತಕ್ಕಂಥ ಮಾತಾಡ್ತೀನಿ. ಇಲ್ಲಿಂದ ನಾನೇನಪ್ಪ ಅಂದ್ರೆ ನಿಮಗೆ ಹೇಳೋದು, ಏನು ತಪ್ಪು ತಪ್ಪು, ಏನು ನಿಜ ಏನು ನಿಜ, ಏನು ಸುಳ್ಳು ಏನು ಸುಳ್ಳು, ಏನು ತಪ್ಪು ಅದನ್ನು ಮಾತ್ರ ಹೇಳಕ್ಕೆ ಬಂದೆ. ಅವರು ಕೆಟ್ಟವರು, ನಾವು ಒಳ್ಳೆಯವರು, ನಾವು ಕೆಟ್ಟವರು, ಅವ್ರು ಒಳ್ಳೆಯವರು ಅಂತ ಹೇಳಕ್ಕೆ ಬಂದಿಲ್ಲ. ಇಲ್ಲಿ ಆಗ್ತಿರ್ತಕ್ಕಂಥದ್ದು ನಿವಾರಣೆ ಮಾಡಬೇಕು. ಅದರಿಂದ ಏನಂದ್ರೆ ಇವರಿಬ್ಬರು ನಡಬಾರ್ಕ ತಿಳಿದಿರೋದು ಒಂದೇ ಅಂಶ, ಈ ಇಬ್ಬರ ಜಗಳ ಮೂರನೇದವನಿಗೆ ಲಾಭ ಅಷ್ಟೇ. ಅವ್ರ ಹುಡುಗರು ಏನು ಮಾಡಿಕೊಂಡ್ರು, ಅವರು ತಿಳಿದು ಮಾಡ್ಯಾರೋ ತಿಳಿಲಾರ್ದು ಮಾಡ್ಯಾರೋ ಗೊತ್ತಿಲ್ಲ. ಒಂದು ಮಟ್ಟಿಗೆ ಇವ್ರು ಈ ರೀತಿ ಮಾಡ್ತಿರ್ತಕ್ಕಂಥ ನೋಡಿದ್ರೆ ಬೇಕಾಗಿ ಮಾಡ್ಯಾರ. ಇವರಂಥವ್ರು ಮುಸ್ಲಿಂ ಸಮಾಜ ಇರೋದು ವೇಸ್ಟು. ಇವರಂಥ ಹುಚ್ಚರು, ಇವರಂಥ ದರಿದ್ರ ನನ್ನ ಮಕ್ಕಳು ಇಲ್ಲ. ಇದರಿಂದ ಮುಸ್ಲಿಮ್ಸವ್ರಿಗೆ ನಾ ಏನೂ ಅನ್ನೋಂಗಿಲ್ಲ. ಅವ್ರೇನು ಅವ್ರ ಜನ ಹೆಂಗೆ ಅಂತೇಳಿ ನನಗೆಲ್ಲ ಗೊತ್ತಿದೆ. ಯಾಕಂದ್ರೆ 5 ವರ್ಷ ಅವ್ರ ಜೊತೆ ಸ್ಕೂಲ್ ಒಳಗೆ ಕಲ್ತೀನಿ, ಅವ್ರ ಜೊತೆ ನಾವು ಹುಟ್ಟಿ ಬೆಳೆದಂಥ ವ್ಯಕ್ತಿ ನಾನು. ನನಗೆಲ್ಲ ಗೊತ್ತು. ನೀವೇನು ಹೇಳಕ್ಕೆ ಬರೋಕ್ಕೆ ಹೋಗ್ಬೇಡ್ರಿ. ನಮಗೆ ಏನು ಅಷ್ಟೇನು ತಿಳಿದತ್ತೆ ಅಂತ ಹೇಳ್ಬೇಡ. ಯಾಕಂದ್ರೆ ಅವ್ರ ವ್ಯಕ್ತಿದು ನಾವು ಬೆಳೆದಿದ್ದು ಒಂದೇ. ನಾವು ಬಾಯಿ ದೋಸ್ತರ ಗತೆನೇ ಇರ್ತೀವಿ. ಇವತ್ತಿನವರೆಗೂ ಹಂಗೆ ಅದೀವಿ. ಇವಾಗಲೂ ಫೋನ್ ಹಚ್ತಾ ಇರ್ತಾರೆ, ನಾವು ಫೋನ್ ಹಚ್ತಾ ಇರ್ತೀವಿ. ಎಲ್ಲ ಚಲೋನ ಐತಿ. ನೀವು ನಿಮ್ಮ ಬೆಳೆ ಬೇಯಿಸ್ಕೊಳಕ್ಕೆ ಏನಾದರೂ ಒಳಸಂಚು ಮಾಡಿ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಹಂಗೆಲ್ಲ ಒಡೆದು ಬಾಳುವಂಥ ಕೆಲಸ ಇಲ್ಲ. ಒಂದಾಗಿ ಬಾಳುವಂಥ ಕೆಲಸ ಮಾಡಬೇಕು. ಅದು ಯುವಕರಲ್ಲಿ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಾನು ಅರ್ಥ ಇದ್ದೀನಿ. ಯಾರು ಹೊಸದಾಗಿ ಯೂಟ್ಯೂಬ್ ಚಾನಲ್ ನಾವು ನೋಡ್ತಾಯಿದ್ದೀರಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು. ನಾನು ನಿಮ್ಮ ಪ್ರೀತಿಯ ವೆಂಕಟೇಶ್. ಧನ್ಯವಾದಗಳು.